ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪ್ರತಿ ಪರೀಕ್ಷೆಗಳಲ್ಲಿ ಕೇಳಲಾಗುವಂತಹ ಒನ್ ಆಫ್ ದ ಟ್ರೆಂಡಿಂಗ್ ಟಾಪಿಕ್ ಮಿಲಿಟರಿ ಎಕ್ಸರ್ಸೈಸಸ್, ಯುದ್ಧಾಭ್ಯಾಸಗಳು 2025 ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಚರ್ಚೆ ಮಾಡೋಣ. ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ಇವತ್ತಿನ ವಿಡಿಯೋದ ವಿಶೇಷತೆ ಏನು ಕೇಳಿದ್ರೆ, ಭಾರತ ಬೇರೆ ಬೇರೆ ದೇಶಗಳೊಂದಿಗೆ ಭಾಗವಹಿಸಿದಂತಹ ಪ್ರಮುಖ ಮಿಲಿಟರಿ ಎಕ್ಸರ್ಸೈಸ್ಗಳನ್ನ ಕವರ್ ಮಾಡಿದ್ದೀವಿ. ಸೊ ಜನವರಿ 2025ರಿಂದ ಅಕ್ಟೋಬರ್ 2025ರವರೆಗಿನ ಪ್ರಮುಖ ಯುದ್ಧಾಭ್ಯಾಸಗಳ ಬಗ್ಗೆ, ಮಿಲಿಟರಿ ಎಕ್ಸರ್ಸೈಸ್ ಬಗ್ಗೆ ವಿವರಣಾತ್ಮಕವಾಗಿ ನೋಡ್ತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಇರ್ತಿದೆ, ಸ್ಲಿನೆಕ್ಸ್ 2025 ಎನ್ನುವಂಥ ಯುದ್ಧಾಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು? ಸ್ಲಿನೆಕ್ಸ್ 25 ಸರಿಯಾದ ಉತ್ತರ ಭಾರತ ಮತ್ತು ಶ್ರೀಲಂಕಾದ ನಡುವೆ ನಡೆಯಿತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇದೊಂದು ನೌಕಾಭ್ಯಾಸ ಆಗಿದೆ. ನೌಕಾ ಸೇನೆಗಳು ಭಾಗಿಯಾಗಿದ್ವು. ಭಾರತ ಮತ್ತು ಶ್ರೀಲಂಕಾದ ನೌಕಾ ಸೇನೆಗಳು ಇದರಲ್ಲಿ ಭಾಗಿಯಾಗಿದ್ವು. ಭಾರತ ಮತ್ತು ಭಾರತದ INS ರಾಣಾ ಮತ್ತು INS ಜ್ಯೋತಿ, ಭಾರತದ ನೌಕಾ ಸೇನೆಯ ಎರಡು ತುಕಡಿಗಳು INS ರಾಣಾ ಮತ್ತು INS ಜ್ಯೋತಿ ಈ ಒಂದು ಯುದ್ಧಾಭ್ಯಾಸದಲ್ಲಿ ಭಾಗಿಯಾಗಿದ್ವು. ಇದು ಎಲ್ಲಿ ನಡೆದಿದ್ದು ಕೇಳಿದ್ರೆ ಶ್ರೀಲಂಕಾದ ಕೊಲಂಬೋದಲ್ಲಿ ಇದರ ಆಯೋಜನೆ ಆಗಿತ್ತು. ಮೈತ್ರಿ ಯುದ್ಧಾಭ್ಯಾಸ 2025, ಮೈತ್ರಿ 2025 ಎನ್ನುವಂಥ ಯುದ್ಧಾಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು? ಸರಿಯಾದ ಉತ್ತರ ಭಾರತ ಮತ್ತು ಥೈಲ್ಯಾಂಡ್ ನಡುವೆ ನಡೆಯಿತು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದು ಮೈತ್ರಿ 2025 ಎನ್ನುವಂತಹ ಯುದ್ಧಾಭ್ಯಾಸವಾಗಿದೆ. ಭಾರತ ಮತ್ತು ಥೈಲ್ಯಾಂಡ್ ನಡುವೆ ನಡೀತು. ಇದು ಮೇಘಾಲಯದ ಎಲ್ಲಿ ನಡೀತು ಕೇಳಿದ್ರೆ, ಮೇಘಾಲಯ ರಾಜ್ಯದ ಉಮರೋಯಿ ಎನ್ನುವಲ್ಲಿ ನಡೀತು. ಇದು 14ನೇ ಸಂಸ್ಕರಣೆ ಆಗಿತ್ತು. 14th ಎಡಿಷನ್ ಆಗಿತ್ತು ಇದು. ಇಂದ್ರ 2025 ಎನ್ನುವಂಥ ಯುದ್ಧಾಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು? ಇಂದ್ರ 2025 ಎನ್ನುವಂಥ ಯುದ್ಧಾಭ್ಯಾಸ ಭಾರತ ಮತ್ತು ರಷ್ಯಾದ ನಡುವೆ ನಡೆಯಿತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತ ಮತ್ತು ರಷ್ಯಾದ ನಡುವೆ ನಡೆದಿರುವಂಥ ಯುದ್ಧಾಭ್ಯಾಸ ಇದು. ಇದು ನೋಡಿ, ರಾಜಸ್ಥಾನದಲ್ಲಿ ನಡೀತಿದ್ದು. ರಾಜಸ್ಥಾನದಲ್ಲಿ ಆಯೋಜನೆ. ಇನ್ನೂ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ರಾಜಸ್ಥಾನದ ಬಿಕಾನೇರ್ನಲ್ಲಿ ಆಯೋಜನೆ ಆಗಿತ್ತು. ಸೊ ರಾಜಸ್ಥಾನದ ಬಿಕಾನೇರ್ನ ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜ್ನಲ್ಲಿ, ಇದು ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜ್, ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜ್ನಲ್ಲಿ ಇದು ಆಯೋಜನೆ ಆಗಿತ್ತು. ಅಸ್ಟ್ರಾ ಹಿಂದ್ 2025 ಯುದ್ಧಾಭ್ಯಾಸ, ಅಸ್ಟ್ರಾ ಹಿಂದ್ 2025 ಎನ್ನುವಂಥ ಯುದ್ಧಾಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು? ಸರಿಯಾದ ಉತ್ತರ ಇದು ಭಾರತ ಮತ್ತು ಆಸ್ಟ್ರೇಲಿಯಾದ ನಡುವೆ ನಡೆದಿರುವಂಥದ್ದು. ಭಾರತದ ಮತ್ತು ಆಸ್ಟ್ರೇಲಿಯಾದಲ್ಲಿ ಎಲ್ಲಿ ನಡೀತು ಕೇಳಿದ್ರೆ, ಇದು ಆಸ್ಟ್ರೇಲಿಯಾದ ಪರ್ತ್ನಲ್ಲಿ ನಡೀತು. ಆಸ್ಟ್ರೇಲಿಯಾ ದೇಶದ ಪರ್ತ್ನಲ್ಲಿ ಇದು ನಡೆದಿರುವಂಥದ್ದು. ಇದು 4ನೇ ಆಯೋಜನೆ ಆಗಿತ್ತು. 4ನೇ ಎಡಿಷನ್, 4ನೇ ಸಂಸ್ಕರಣೆ ಆಗಿದೆ. ಹಾಗೆಯೇ ಭಾರತದಿಂದ ಗೋರ್ಖಾ ರೈಫಲ್ನ ಒಂದು ಬೆಟಾಲಿಯನ್ ಭಾಗಿಯಾಗಿತ್ತು. ಗೋರ್ಖಾ ರೈಫಲ್ನ ಒಂದು ಬೆಟಾಲಿಯನ್ ಭಾಗಿಯಾಗಿತ್ತು. ಗೋರ್ಖಾ ರೈಫಲ್ನ ಒಂದು ಬೆಟಾಲಿಯನ್ ಭಾಗಿಯಾಗಿತ್ತು. ಸಮುದ್ರ ಶಕ್ತಿ 2025 ಎನ್ನುವಂಥ ಯುದ್ಧಾಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು? ಸರಿಯಾದ ಉತ್ತರ ಇದು ಭಾರತ ಮತ್ತು ಇಂಡೋನೇಷ್ಯಾ ನಡುವೆ ನಡೆದಿರುವಂಥದ್ದು. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಎಲ್ಲಿ ನಡೀತು ಕೇಳಿದ್ರೆ ಇದು ವಿಶಾಖಪಟ್ಟಣಂನಲ್ಲಿ ನಡೀತು. ಸಮುದ್ರ ಶಕ್ತಿ 2025 ಎನ್ನುವಂಥ ಯುದ್ಧಾಭ್ಯಾಸ ಭಾರತ ಮತ್ತು ಇಂಡೋನೇಷ್ಯಾ ನಡುವೆ. ಇದರಲ್ಲಿ ಭಾರತದ INS ಕವರತ್ತಿ, INS ಮತ್ತು ಭಾರತದ INS ಕವರತ್ತಿ ಮತ್ತು ಇಂಡೋನೇಷ್ಯಾದ
INS KRI ಜಾನ್ಲಿ ಅನ್ನುವಂಥದ್ದು, KRI ಜಾನ್ಲಿಗಳು ಇವೆರಡು ಭಾಗಿಯಾಗಿದ್ವು. IN ರಾಕನ್ ಯುದ್ಧಾಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೀತು? ಇನ್ ರಾಕನ್ ಯುದ್ಧಾಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೀತು? ಸರಿಯಾದ ಉತ್ತರ ಭಾರತ ಮತ್ತು ದಕ್ಷಿಣ ಕೊರಿಯಾ ನಡುವೆ ನಡೀತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತ ಮತ್ತು ದಕ್ಷಿಣ ಕೊರಿಯಾ ನಡೆಯಿತು. ಇದು ಬಸಾನ್ ನೌಕಾಸೇನಾ ಬಂದರ್ನಲ್ಲಿ ನಡೀತು. ಬಸಾನ್ ನೌಸೇನಾ ಬಂದರು, ಬಸಾನ್ ನೌಸೇನಾ ಬಂದರ್ನಲ್ಲಿ ನಡೀತು. ಇದು ಮೊದಲ ಒಂದು ನೌಕಾಸೇನಾ ಅಭ್ಯಾಸ, ಇದು ಫಸ್ಟ್ ಟೈಮ್ ಮಾಡಿರೋದು. ಇದು ಫಸ್ಟ್ ಎಡಿಷನ್ ಆಗಿದೆ. ಇದು ಭಾರತದಿಂದ INS ಸಹ್ಯಾದ್ರಿ ಮತ್ತು ಭಾಗಿಯಾಗಿರುವಂಥದ್ದು. ಭಾರತದಿಂದ INS ಸಹ್ಯಾದ್ರಿ ಭಾಗಿಯಾದರೆ ದಕ್ಷಿಣ ಕೊರಿಯಾದಿಂದ INS ರಾಕ್ಸ್ ಭಾಗಿಯಾಗಿತ್ತು. ಕೊಂಕಣ 2025 ಎನ್ನುವಂತಹ ಮಿಲಿಟರಿ ಅಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು? ಇಂಪಾರ್ಟೆಂಟ್ ಕ್ವಶನ್, ತುಂಬಾ ಸರಿ ಕೇಳಿದ್ದಾರೆ ಇದ್ರ ಬಗ್ಗೆ. ಸರಿಯಾದ ಉತ್ತರ ಭಾರತ ಮತ್ತು ಬ್ರಿಟನ್ ನಡುವೆ ನಡೆದಿರುವಂಥದ್ದು. ಭಾರತ ಮತ್ತು ಬ್ರಿಟನ್ ನಡುವೆ ಕೊಂಕಣ 2025 ಎನ್ನುವಂಥ ನೌಕಾಸೇನಾ ಅಭ್ಯಾಸ, ಇದೊಂದು ನೌಕಾಸೇನಾ ಅಭ್ಯಾಸವಾಗಿದೆ. ನೌಕಾಸೇನಾ ಅಭ್ಯಾಸ ನಡೆದಿರುವಂಥದ್ದು ಭಾರತದ ಪಶ್ಚಿಮ ತೀರದಲ್ಲಿ, ಭಾರತದ ಪಶ್ಚಿಮ ಸಮುದ್ರ ತೀರದಲ್ಲಿ ಇದು ನಡೀತು. ಸಮುದ್ರ ತೀರದಲ್ಲಿ ನಡೀತು ಮತ್ತು ಭಾರತದಿಂದ INS ವಿಕ್ರಾಂತ್ ಭಾಗಿಯಾಗಿತ್ತು. ಭಾರತದಿಂದ INS ವಿಕ್ರಾಂತ್ ಭಾಗಿಯಾಗಿತ್ತು. ಸೈಕ್ಲೋನ್ 2025 ಎನ್ನುವಂತಹ ಮಿಲಿಟರಿ ಎಕ್ಸರ್ಸೈಸ್ ಯುದ್ಧಾಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೀತು? ಇಂಪಾರ್ಟೆಂಟ್ ಇದೆ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಸೈಕ್ಲೋನ್ ಸರಿಯಾದ ಉತ್ತರ ಭಾರತ ಮತ್ತು ಈಜಿಪ್ಟ್ ನಡುವೆ ನಡೆದಿರುವಂಥದ್ದು. ಭಾರತ ಮತ್ತು ಈಜಿಪ್ಟ್ ನಡುವೆ ಇದು ರಾಜಸ್ಥಾನದಲ್ಲಿ ನಡೀತು. ಭೂಸೇನೆ ಭಾಗಿಯಾಗಿತ್ತು. ಎಕ್ಯುವೆರಿನ್ ಯುದ್ಧಾಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು? ಸರಿಯಾದ ಉತ್ತರ ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ನಡೆದಿರುವಂಥದ್ದು ಎಕ್ಯುವೆರಿನ್. ಇದು 13ನೇ ಸಂಸ್ಕರಣೆಯಾಗಿದೆ ಮತ್ತು ಇದರಲ್ಲಿ ಕೂಡ ಭೂಸೇನೆ ಭಾಗಿಯಾಗಿತ್ತು. ಧರ್ಮ ಗಾರ್ಡಿಯನ್ 2025 ಎನ್ನುವಂತಹ ಯುದ್ಧಾಭ್ಯಾಸ ಮಿಲಿಟರಿ ಎಕ್ಸರ್ಸೈಸ್ ಭಾರತ ಮತ್ತು ಯಾವ ದೇಶದ ನಡುವೆ ನಡೀತು? ಸರಿಯಾದ ಉತ್ತರ ಇದು ಭಾರತ ಮತ್ತು ಜಪಾನ್ ನಡುವೆ ನಡೆದಿರುವಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತ ಮತ್ತು ಜಪಾನಲ್ಲಿ ಇದು ಎಲ್ಲಿ ಆಯೋಜನೆ ಆಗಿತ್ತು ಕೇಳಿದ್ರೆ ಜಪಾನ್ನ ಮೌಂಟ್ ಫ್ಯೂಜಿಯಾದಲ್ಲಿ. ಜಪಾನ್ ದೇಶದ ಮೌಂಟ್ ಫ್ಯೂಜಿಯಾದಲ್ಲಿ ಇದು ಆಯೋಜನೆ ಆಗಿತ್ತು. ಇದು 6ನೇ ಸಂಸ್ಕರಣೆಯಾಗಿದೆ, 6th ಎಡಿಷನ್, 6ನೇ ಸಂಸ್ಕರಣೆಯಾಗಿದೆ. ಕಂಜರ್ 12 ಯುದ್ಧಾಭ್ಯಾಸ, ಕಂಜರ್ 12 ಎನ್ನುವಂಥ ಯುದ್ಧಾಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು? ಸರಿಯಾದ ಉತ್ತರ ಭಾರತ ಮತ್ತು ಕಿರ್ಗಿಸ್ತಾನ್ ನಡುವೆ ನಡೀತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕಿರ್ಗಿಸ್ತಾನದಲ್ಲೇ ಆಯೋಜನೆ ಆಗಿದ್ದು, ಇದು ಪ್ರಾರಂಭ ಆಗಿದ್ದು 2011ರಲ್ಲಿ. ಬೊಂಗೋ ಸಾಗರ 2025 ಎನ್ನುವಂತಹ ಮಿಲಿಟರಿ ಎಕ್ಸರ್ಸೈಸ್ ಭಾರತ ಮತ್ತು ಯಾವ ದೇಶದ ನಡುವೆ ನಡೀತು? ಸರಿಯಾದ ಉತ್ತರ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ನಡೆದಿರುವಂಥದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಎಲ್ಲಿ ನಡೀತು ಕೇಳಿದ್ರೆ ಬಂಗಾಳ ಕೊಲ್ಲಿಯಲ್ಲಿ. ಎಷ್ಟನೇ ಎಡಿಷನ್ ಕೇಳಿದ್ರೆ 4ನೇ ಎಡಿಷನ್, 4ನೇ ಸಂಸ್ಕರಣೆ ಇದು. ವರುಣ 2025 ಎನ್ನುವಂಥ ಯುದ್ಧಾಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೀತು? ಸರಿಯಾದ ಉತ್ತರ ಭಾರತ ಮತ್ತು ಫ್ರಾನ್ಸ್ ನಡುವೆ ನಡೆದಿರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್.
23ನೇ ಸಂಸ್ಕರಣೆ ಆಗಿದೆ. ಅರಬ್ಬಿ ಸಮುದ್ರದಲ್ಲಿ ನಡೀತು. ಅರಬ್ಬಿ ಸಮುದ್ರದಲ್ಲಿ ನಡೆದಿರುವಂಥದ್ದು. ಇದು ಕೂಡ 2001ರಲ್ಲಿ ಶುರು ಆಯಿತು. ನೊಮ್ಯಾಡಿಕ್ ಎಲಿಫೆಂಟ್ 2025 ಇಂಪಾರ್ಟೆಂಟ್ ಇದೆ, ಕ್ವಶನ್ ನೋಟ್ ಮಾಡ್ಕೊಳ್ಳಿ. ನೊಮ್ಯಾಡಿಕ್ ಎಲಿಫೆಂಟ್ 2025 ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು? ನೊಮ್ಯಾಡಿಕ್ ಎಲಿಫೆಂಟ್ ಸರಿಯಾದ ಉತ್ತರ ಭಾರತ ಮತ್ತು ಮಂಗೋಲಿಯಾ ನಡುವೆ ನಡೆದಿರುವಂಥದ್ದು. ಇದು ಮಂಗೋಲಿಯಾದ ಉಲಾನ್ ಬಾಟರ್ನಲ್ಲಿ, ಉಲಾನ್ ಬಾಟರ್ಲಿ ಇದರ ಆಯೋಜನೆ ಆಗಿದ್ದು. ಬೋಲ್ಡ್ ಕುರುಕ್ಷೇತ್ರ 2025 ಯುದ್ಧಾಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು? ಸರಿ ಉತ್ತರ ಇದು ಭಾರತ ಮತ್ತು ಸಿಂಗಾಪುರದ ನಡುವೆ ನಡೆದಿರುವಂಥದ್ದು ಬೋಲ್ಡ್ ಕುರುಕ್ಷೇತ್ರ 2025. ಇದು ರಾಜಸ್ಥಾನದ ಜೋಧ್ಪುರ್ನಲ್ಲಿ ನಡೆಯಿತು. ರಾಜಸ್ಥಾನದ ಜೋಧ್ಪುರನಲ್ಲಿ ನಡೆದಿರುವಂಥದ್ದು. ಇಂದ್ರ 2025 ಎನ್ನುವಂತಹ ಮಿಲಿಟರಿ ಎಕ್ಸರ್ಸೈಸ್ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು? ಇಂದ್ರ 2025 ಸರಿಯಾದ ಉತ್ತರ ಇದು ಭಾರತ ಮತ್ತು ರಷ್ಯಾದ ನಡುವೆ ನಡೆದಿರುವಂಥದ್ದು. ಎಲ್ಲಿ ಆಯೋಜನೆ ಆಗಿತ್ತು ಕೇಳಿದ್ರೆ ಚೆನ್ನೈನಲ್ಲಿ ಆಯೋಜನೆ, ಚೆನ್ನೈನಲ್ಲಿ ಆಗಿರುವಂಥದ್ದು. ಇದೊಂದು ನೌಕಾಸೇನಾ ಅಭ್ಯಾಸ, ನೌಕಾಸೇನಾ ಅಭ್ಯಾಸವಾಗಿದೆ. ಟೈಗರ್ ಟ್ರಿಂಪ್ 2025 ಎನ್ನುವಂತಹ ಯುದ್ಧಾಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು? ಸರಿಯಾದ ಉತ್ತರ ಇದು ಭಾರತ ಮತ್ತು ಅಮೆರಿಕದ ನಡುವೆ ನಡೆದಿರುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದು ವಿಶಾಖಪಟ್ಟಣ ಮತ್ತು ಕಾಕಿನಾಡದಲ್ಲಿ ನಡೀತು. ವಿಶಾಖಪಟ್ಟಣ ಮತ್ತು ಆಂಧ್ರದ ಕಾಕಿನಾಡದಲ್ಲಿ ಈ ಟೈಗರ್ ಟ್ರಿಂಪ್ 2025 ಎನ್ನುವಂಥ ಯುದ್ಧಾಭ್ಯಾಸದ ಆಯೋಜನೆ ಆಗಿದ್ದು ವಿಶಾಖಪಟ್ಟಣ ಮತ್ತು ಕಾಕಿನಾಡಲ್ಲಿ. ಯಾವ ದೇಶಗಳ ನಡುವೆ? ಭಾರತ ಮತ್ತು ಅಮೆರಿಕದ ನಡುವೆ. ಎರಡೂ ದೇಶದ ಭೂಸೇನೆ, ನೌಕಾಸೇನೆ, ವಾಯುಸೇನೆಯ ಪ್ರಮುಖ ತುಕಡಿಗಳು ಇದರಲ್ಲಿ ಭಾಗಿಯಾಗಿದ್ವು. ಗೋಲ್ಡನ್ ಡ್ರ್ಯಾಗನ್ 2025 ಎನ್ನುವಂತಹ ಯುದ್ಧಾಭ್ಯಾಸ ಚೀನಾ ಮತ್ತು ಯಾವ ದೇಶದ ನಡುವೆ ನಡೆಯಿತು? ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ಕ್ವಶನ್ ನೋಟ್ ಮಾಡ್ಕೊಳ್ಳಿ. ಗೋಲ್ಡನ್ ಡ್ರ್ಯಾಗನ್, ಸೊ ಇದು ಚೀನಾ ಮತ್ತು ಕಾಂಬೋಡಿಯಾದ ನಡುವೆ ನಡೆದಿರುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಚೀನಾ ಮತ್ತು ಕಾಂಬೋಡಿಯಾ. ಕಾನ್ಕ್ವೆಸ್ಟ್ ಸೈನ್ಯಾಭ್ಯಾಸ 2025 ಕಾನ್ಕ್ವೆಸ್ಟ್ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು? ಸರಿಯಾದ ಉತ್ತರ ಇದು ಭಾರತ ಮತ್ತು ಮಂಗೋಲಿಯಾದ ನಡುವೆ ನಡೆದಿರುವಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸಿಂಬೆಕ್ಸ್ 2025 ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು? ಸಿಂಬೆಕ್ಸ್ ಸರಿಯಾದ ಉತ್ತರ ಭಾರತ ಮತ್ತು ಸಿಂಗಾಪುರದ ನಡುವೆ ನಡೆಯಿತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಿಂಬೆಕ್ಸ್. ಸೊ ಇದರಲ್ಲಿ INS ಡೆಲ್ಲಿ ಭಾರತದಿಂದ, INS ಡೆಲ್ಲಿ, INS ಸಾತ್ಪುರ್, INS ಕಿಲ್ತಾನ್, INS ಶಕ್ತಿ ಭಾಗಿಯಾದವು. ಇವೆಲ್ಲವೂ ಕೂಡ ಭಾರತ ನಿರ್ಮಿತ ಸ್ವದೇಶಿ ತುಕಡಿಗಳಾಗಿವೆ. ಭಾರತ ನಿರ್ಮಿತವಾದಂತಹ ತುಕಡಿಗಳಾಗಿದ್ದಾವೆ ಇವು. INS ಡೆಲ್ಲಿ, INS ಸಾತ್ಪುರ್, INS ಕಿಲ್ತಾನ್ ಮತ್ತು INS ಶಕ್ತಿ ಭಾರತ ಮತ್ತು ಸಿಂಗಾಪುರದ ನಡುವೆ ನಡೆಯಿತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಗ್ನಿ ವಾರಿಯರ್ 2025 ಎನ್ನುವಂತಹ ಯುದ್ಧಾಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೀತು? ಸರಿಯಾದ ಉತ್ತರ ಭಾರತ ಮತ್ತು ಸಿಂಗಾಪುರ್ ನಡುವೆ ನಡೀತು. ಇದು ಕೂಡ ಹರಿಮೋ ಶಕ್ತಿ 2024 ಎನ್ನುವಂತಹ ಮಿಲಿಟರಿ ಅಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೀತು? ಸರಿಯಾದ ಉತ್ತರ ಭಾರತ ಮತ್ತು ಮಲೇಷಿಯಾದ ನಡುವೆ ನಡೀತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತ ಮತ್ತು ಮಲೇಷಿಯಾದ ನಡುವೆ, ಮಲೇಷಿಯಾದ ಪಹಾಂಗ್ನಲ್ಲಿ ನಡೀತಿದ್ದು. ಮಲೇಷಿಯಾದ ಪಹಾಂಗ್ನಲ್ಲಿ ಇದು ಆಯೋಜನೆ ಆಗಿತ್ತು.
ಸ್ಲಿನೆಕ್ಸ್ ಯುದ್ಧಾಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೀತು? ಸ್ಲಿನೆಕ್ಸ್. ಸೊ ಇದು ಭಾರತ ಮತ್ತು ಶ್ರೀಲಂಕಾದ ನಡುವೆ ನಡೆದಿರುವಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತ ಮತ್ತು ಶ್ರೀಲಂಕಾದ ನೌಕಾ ಸೇನೆಯ ನಡುವೆ ನಡೆದಿರುವಂಥದ್ದು. ನೌಕಾ ಸೇನೆಯಲ್ಲಿ ಶ್ರೀಲಂಕಾ ಇಂಡಿಯಾ ನೇವಲ್ ಎಕ್ಸರ್ಸೈಸ್ ಆಗಿದೆ ಇದು. ಸ್ಲಿನೆಕ್ಸ್ ಅಂದ್ರೆ ಏನು ಕೇಳಿದ್ರೆ ಶ್ರೀಲಂಕಾ ಇಂಡಿಯಾ ನಾವಲ್ ಎಕ್ಸರ್ಸೈಸ್. ಸಿನ್ಬೆಕ್ಸ್ ನೋಡಿ, ಸ್ಲಿನೆಕ್ಸ್ ಬೇರೆ, ಸಿನ್ಬೆಕ್ಸ್ ಬೇರೆ. ಯುದ್ಧಾಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೀತು? ಸರಿಯಾದ ಉತ್ತರ ಇದು ಭಾರತ ಮತ್ತು ಕಾಂಬೋಡಿಯಾದ ನಡುವೆ ನಡೆದಿರುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎಲ್ಲಿ ನಡೀತು ಕೇಳಿದ್ರೆ ಮಹಾರಾಷ್ಟ್ರದ ಪೂನಾದಲ್ಲಿ ಇದರ ಆಯೋಜನೆ ಮಾಡಲಾಗಿತ್ತು. ಸಿಂಬೆಕ್ಸ್ ಯುದ್ಧಾಭ್ಯಾಸ. ಇನ್ನೊಂದಿದೆ, ಅದೇ ರೀತಿ ಬರುತ್ತೆ, ವಿನ್ಬೆಕ್ಸ್ ಯುದ್ಧಾಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೀತು? ಸರಿಯಾದ ಉತ್ತರ ಇದು ಭಾರತ ಮತ್ತು ವಿಯೆಟ್ನಾಂ ನಡುವೆ ನಡೆದಿರುವಂಥದ್ದು. ಭಾರತ ಮತ್ತು ವಿಯೆಟ್ನಾಂನ ಭೂ ಮತ್ತು ವಾಯು ಸೇನೆಗಳ ತುಕಡಿಗಳು ಭಾಗಿಯಾಗಿದ್ದವು. ಭೂ ಮತ್ತು ವಾಯು ಸೇನಾ ತುಕಡಿಗಳು ಭಾಗಿಯಾಗಿದ್ದವು. ಆಸ್ಟ್ರಾ ಹಿಂದ್ ಯುದ್ಧಾಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು? ಸರಿಯಾದ ಉತ್ತರ ಭಾರತ ಮತ್ತು ಆಸ್ಟ್ರಾ ಹಿಂದ್. ಇದು ಕೂಡ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ನಡೆದಿರುವಂಥದ್ದು. ಎಲ್ಲಿ ಕೇಳಿದ್ರೆ ಪುಣೆಯಲ್ಲಿ, ಮಹಾರಾಷ್ಟ್ರದ ಪುಣೆಯಲ್ಲಿ. ಈಸ್ಟರ್ನ್ ಬ್ರಿಡ್ಜ್ 7 ಯುದ್ಧಾಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೀತು? ಸರಿಯಾದ ಉತ್ತರ ಇದು ಭಾರತ ಮತ್ತು ಓಮನ್ ನಡುವೆ ನಡೆದಿರುವಂಥದ್ದು. ಇದರ ವಿಶೇಷತೆ ಏನು ಕೇಳಿದ್ರೆ ಭಾರತದ MiG-29 ಮತ್ತು ಜಾಗ್ವಾರ್ ವಿಮಾನಗಳು, ಯುದ್ಧ ವಿಮಾನಗಳು ಭಾಗಿಯಾಗಿದ್ದವು. MiG-29 ಮತ್ತು ಜಾಗ್ವಾರ್ ಯುದ್ಧ ನೌಕೆಗಳು, ಯುದ್ಧ ವಿಮಾನಗಳು ಭಾಗಿ. ಹೋಪೆಕ್ಸ್ ಯುದ್ಧಾಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು? ಸರಿಯಾದ ಉತ್ತರ ಭಾರತ ಮತ್ತು ಈಜಿಪ್ಟ್ನಲ್ಲಿ ನಡೆದಿರುವಂಥದ್ದು. ಈಜಿಪ್ಟನ ನಡುವೆ. ಹರಿಮವ ಶಕ್ತಿ ಯುದ್ಧಾಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು? ಸರಿಯಾದ ಉತ್ತರ ಭಾರತ ಮತ್ತು ಮಲೇಷ್ಯಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ, ಸೂರ್ಯಕಿರಣ ಯುದ್ಧಾಭ್ಯಾಸ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು? ಆಪ್ಷನ್ಸ್ ಈ ರೀತಿ ಇದೆ, ಓಮನ್, ನೇಪಾಳ, ಕಾಂಬೋಡಿಯಾ, ಈಜಿಪ್ಟ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.